ಎಕ್ಸ್ಕ್ಲೂಸಿವ್ ಸುದ್ದಿ. ಕಾಡಿನಿಂದ ಬುರುಡೆಯನ್ನ ತರಲಾಗಿತ್ತು. ಈ ಧರ್ಮಸ್ಥಳ ಪ್ರಕರಣ ಆರಂಭ ಆಗಿದ್ದೇ ಆ ಒಂದು ಬುರುಡೆಯೊಂದಿಗೆ. ಇಂಥದ್ದೇ ನೂರಾರು ಬುರುಡೆಗಳು ಧರ್ಮಸ್ಥಳ ಮಣ್ಣಿನಲ್ಲಿ ಅಡಗಿದೆ ಅನ್ನುವಂತ ವಿಚಾರವನ್ನ ಹೇಳ್ತಾ ಬಂದಂತ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಒಂದು ವಿಡಿಯೋ ಬಿಡುಗಡೆ ಆಯಿತು. ಆ ವಿಡಿಯೋದ ಸುತ್ತಲೂ ಕೂಡ ಎಸ್ಐಟಿ ಈಗ ತನಿಖೆಯನ್ನ ನಡೆಸ್ತಾ ಇದೆ. ಎಸ್ಐಟಿ ತನಿಖೆಯಿಂದ ಒಂದಷ್ಟು ಅಂಶಗಳು ಕೂಡ ಈಗ ಹೊರಗೆ ಬರ್ತಾ ಇರೋದು ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಕಾಡಿನಿಂದ ಬುರುಡೆ ತಂದಿರುವಂತಹ ಒರಿಜಿನಲ್ ವಿಡಿಯೋ ಈಗ ಲಭ್ಯ ಆಗ್ತಾ ಇದೆ. ಮನಾಫ್ ಯೂಟ್ಯೂಬ್ನಲ್ಲಿ ಸ್ಫೋಟಕ ವಿಡಿಯೋ ಅಪ್ಲೋಡ್ ಮಾಡಲಾಗಿದೆ. ಈ ಯೂಟ್ಯೂಬರ್ ಮನಾಫ್ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ. ಅದು ಈ ಬುರುಡೆಯ ಒರಿಜಿನಲ್ ವಿಡಿಯೋ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಂದಾನೇ ಎಲ್ಲಾ ಕಡೆಗಳಿಗೂ ಕೂಡ ಈ ವಿಡಿಯೋ ಆನಂತರದಲ್ಲಿ ಹಬ್ಬಿರೋದು, ಹರಡಿಸಿರೋದು. ದಟ್ಟಾರಣ್ಯದಲ್ಲಿ ಶೂಟ್ ಮಾಡಿರುವಂತಹ ವಿಡಿಯೋ. ಯಾವ ಅರಣ್ಯ ಪ್ರದೇಶ ಅದು ಅನ್ನುವಂತಹ ಪ್ರಶ್ನದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಕಾಡಿನಿಂದ ಬುರುಡೆಯನ್ನ ತರಲಾಗಿತ್ತು. ಈ ಧರ್ಮಸ್ಥಳ ಪ್ರಕರಣ ಆರಂಭ ಆಗಿದ್ದೇ ಆ ಒಂದು ಬುರುಡೆಯೊಂದಿಗೆ. ಇಂಥದ್ದೇ ನೂರಾರು ಬುರುಡೆಗಳು ಧರ್ಮಸ್ಥಳ ಮಣ್ಣಿನಲ್ಲಿ ಅಡಗಿದೆ ಅನ್ನುವಂತ ವಿಚಾರವನ್ನ ಹೇಳ್ತಾ ಬಂದಂತ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಒಂದು ವಿಡಿಯೋ ಬಿಡುಗಡೆ ಆಯಿತು. ಆ ವಿಡಿಯೋದ ಸುತ್ತಲೂ ಕೂಡ ಎಸ್ಐಟಿ ಈಗ ತನಿಖೆಯನ್ನ ನಡೆಸ್ತಾ ಇದೆ. ಎಸ್ಐಟಿ ತನಿಖೆಯಿಂದ ಒಂದಷ್ಟು ಅಂಶಗಳು ಕೂಡ ಈಗ ಹೊರಗೆ ಬರ್ತಾ ಇರೋದು ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಕಾಡಿನಿಂದ ಬುರುಡೆ ತಂದಿರುವಂತಹ ಒರಿಜಿನಲ್ ವಿಡಿಯೋ ಈಗ ಲಭ್ಯ ಆಗ್ತಾ ಇದೆ. ಮನಾಫ್ ಯೂಟ್ಯೂಬ್ನಲ್ಲಿ ಸ್ಫೋಟಕ ವಿಡಿಯೋ ಅಪ್ಲೋಡ್ ಮಾಡಲಾಗಿದೆ. ಈ ಯೂಟ್ಯೂಬರ್ ಮನಾಫ್ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ. ಅದು ಈ ಬುರುಡೆಯ ಒರಿಜಿನಲ್ ವಿಡಿಯೋ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಂದಾನೇ ಎಲ್ಲಾ ಕಡೆಗಳಿಗೂ ಕೂಡ ಈ ವಿಡಿಯೋ ಆನಂತರದಲ್ಲಿ ಹಬ್ಬಿರೋದು, ಹರಡಿಸಿರೋದು. ದಟ್ಟಾರಣ್ಯದಲ್ಲಿ ಶೂಟ್ ಮಾಡಿರುವಂತಹ ವಿಡಿಯೋ. ಯಾವ ಅರಣ್ಯ ಪ್ರದೇಶ ಅದು ಅನ್ನುವಂತಹ ಪ್ರಶ್ನದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಕಾಡಿನಿಂದ ಬುರುಡೆಯನ್ನ ತರಲಾಗಿತ್ತು. ಈ ಧರ್ಮಸ್ಥಳ ಪ್ರಕರಣ ಆರಂಭ ಆಗಿದ್ದೇ ಆ ಒಂದು ಬುರುಡೆಯೊಂದಿಗೆ. ಇಂಥದ್ದೇ ನೂರಾರು ಬುರುಡೆಗಳು ಧರ್ಮಸ್ಥಳ ಮಣ್ಣಿನಲ್ಲಿ ಅಡಗಿದೆ ಅನ್ನುವಂತ ವಿಚಾರವನ್ನ ಹೇಳ್ತಾ ಬಂದಂತ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಒಂದು ವಿಡಿಯೋ ಬಿಡುಗಡೆ ಆಯಿತು. ಆ ವಿಡಿಯೋದ ಸುತ್ತಲೂ ಕೂಡ ಎಸ್ಐಟಿ ಈಗ ತನಿಖೆಯನ್ನ ನಡೆಸ್ತಾ ಇದೆ. ಎಸ್ಐಟಿ ತನಿಖೆಯಿಂದ ಒಂದಷ್ಟು ಅಂಶಗಳು ಕೂಡ ಈಗ ಹೊರಗೆ ಬರ್ತಾ ಇರೋದು ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಕಾಡಿನಿಂದ ಬುರುಡೆ ತಂದಿರುವಂತಹ ಒರಿಜಿನಲ್ ವಿಡಿಯೋ ಈಗ ಲಭ್ಯ ಆಗ್ತಾ ಇದೆ. ಮನಾಫ್ ಯೂಟ್ಯೂಬ್ನಲ್ಲಿ ಸ್ಫೋಟಕ ವಿಡಿಯೋ ಅಪ್ಲೋಡ್ ಮಾಡಲಾಗಿದೆ. ಈ ಯೂಟ್ಯೂಬರ್ ಮನಾಫ್ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ. ಅದು ಈ ಬುರುಡೆಯ ಒರಿಜಿನಲ್ ವಿಡಿಯೋ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಂದಾನೇ ಎಲ್ಲಾ ಕಡೆಗಳಿಗೂ ಕೂಡ ಈ ವಿಡಿಯೋ ಆನಂತರದಲ್ಲಿ ಹಬ್ಬಿರೋದು, ಹರಡಿಸಿರೋದು. ದಟ್ಟಾರಣ್ಯದಲ್ಲಿ ಶೂಟ್ ಮಾಡಿರುವಂತಹ ವಿಡಿಯೋ. ಯಾವ ಅರಣ್ಯ ಪ್ರದೇಶ ಅದು ಅನ್ನುವಂತಹ ಪ್ರಶ್ನದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಕಾಡಿನಿಂದ ಬುರುಡೆಯನ್ನ ತರಲಾಗಿತ್ತು. ಈ ಧರ್ಮಸ್ಥಳ ಪ್ರಕರಣ ಆರಂಭ ಆಗಿದ್ದೇ ಆ ಒಂದು ಬುರುಡೆಯೊಂದಿಗೆ. ಇಂಥದ್ದೇ ನೂರಾರು ಬುರುಡೆಗಳು ಧರ್ಮಸ್ಥಳ ಮಣ್ಣಿನಲ್ಲಿ ಅಡಗಿದೆ ಅನ್ನುವಂತ ವಿಚಾರವನ್ನ ಹೇಳ್ತಾ ಬಂದಂತ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಒಂದು ವಿಡಿಯೋ ಬಿಡುಗಡೆ ಆಯಿತು. ಆ ವಿಡಿಯೋದ ಸುತ್ತಲೂ ಕೂಡ ಎಸ್ಐಟಿ ಈಗ ತನಿಖೆಯನ್ನ ನಡೆಸ್ತಾ ಇದೆ. ಎಸ್ಐಟಿ ತನಿಖೆಯಿಂದ ಒಂದಷ್ಟು ಅಂಶಗಳು ಕೂಡ ಈಗ ಹೊರಗೆ ಬರ್ತಾ ಇರೋದು ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಕಾಡಿನಿಂದ ಬುರುಡೆ ತಂದಿರುವಂತಹ ಒರಿಜಿನಲ್ ವಿಡಿಯೋ ಈಗ ಲಭ್ಯ ಆಗ್ತಾ ಇದೆ. ಮನಾಫ್ ಯೂಟ್ಯೂಬ್ನಲ್ಲಿ ಸ್ಫೋಟಕ ವಿಡಿಯೋ ಅಪ್ಲೋಡ್ ಮಾಡಲಾಗಿದೆ. ಈ ಯೂಟ್ಯೂಬರ್ ಮನಾಫ್ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ. ಅದು ಈ ಬುರುಡೆಯ ಒರಿಜಿನಲ್ ವಿಡಿಯೋ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಂದಾನೇ ಎಲ್ಲಾ ಕಡೆಗಳಿಗೂ ಕೂಡ ಈ ವಿಡಿಯೋ ಆನಂತರದಲ್ಲಿ ಹಬ್ಬಿರೋದು, ಹರಡಿಸಿರೋದು. ದಟ್ಟಾರಣ್ಯದಲ್ಲಿ ಶೂಟ್ ಮಾಡಿರುವಂತಹ ವಿಡಿಯೋ. ಯಾವ ಅರಣ್ಯ ಪ್ರದೇಶ ಅದು
ಅನ್ನುವಂತ ಪ್ರಶ್ನದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಕಾಡಿನಿಂದ ಬುರುಡೆಯನ್ನ ತರಲಾಗಿತ್ತು. ಈ ಧರ್ಮಸ್ಥಳ ಪ್ರಕರಣ ಆರಂಭ ಆಗಿದ್ದೆ ಆ ಒಂದು ಬುರುಡೆಯೊಂದಿಗೆ. ಇಂಥದ್ದೇ ನೂರಾರು ಬುರುಡೆಗಳು ಧರ್ಮಸ್ಥಳ ಮಣ್ಣಿನಲ್ಲಿ ಅಡಗಿದೆ ಅನ್ನುವಂತ ವಿಚಾರವನ್ನ ಹೇಳ್ತಾ ಬಂದಂತ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಒಂದು ವಿಡಿಯೋ ಬಿಡುಗಡೆ ಆಯಿತು. ಆ ವಿಡಿಯೋದ ಸುತ್ತಲೂ ಕೂಡ ಎಸ್ಐಟಿ ಈಗ ತನಿಖೆಯನ್ನ ನಡೆಸ್ತಾ ಇದೆ. ಎಸ್ಐಟಿ ತನಿಖೆಯಿಂದ ಒಂದಷ್ಟು ಅಂಶಗಳು ಕೂಡ ಈಗ ಹೊರಗೆ ಬರ್ತಾ ಇರೋದು ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಕಾಡಿನಿಂದ ಬುರುಡೆ ತಂದಿರುವಂತಹ ಒರಿಜಿನಲ್ ವಿಡಿಯೋ ಈಗ ಲಭ್ಯ ಆಗ್ತಾ ಇದೆ. ಮನಾಫ್ ಯೂಟ್ಯೂಬ್ನಲ್ಲಿ ಸ್ಫೋಟಕ ವಿಡಿಯೋ ಅಪ್ಲೋಡ್ ಮಾಡಲಾಗಿದೆ. ಈ ಯೂಟ್ಯೂಬರ್ ಮನಾಫ್ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ. ಅದು ಈ ಬುರುಡೆಯ ಒರಿಜಿನಲ್ ವಿಡಿಯೋ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಂದಾನೇ ಎಲ್ಲಾ ಕಡೆಗಳಿಗೂ ಕೂಡ ಈ ವಿಡಿಯೋ ಆನಂತರದಲ್ಲಿ ಹಬ್ಬಿರೋದು, ಹರಡಿಸಿರೋದು. ದಟ್ಟಾರಣ್ಯದಲ್ಲಿ ಶೂಟ್ ಮಾಡಿರುವಂತಹ ವಿಡಿಯೋ ಯಾವ ಅರಣ್ಯ ಪ್ರದೇಶ ಅದು ಅನ್ನುವಂತ ಪ್ರಶ್ನದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಕಾಡಿನಿಂದ ಬುರುಡೆಯನ್ನ ತರಲಾಗಿತ್ತು. ಈ ಧರ್ಮಸ್ಥಳ ಪ್ರಕರಣ ಆರಂಭ ಆಗಿದ್ದೆ ಆ ಒಂದು ಬುರುಡೆಯೊಂದಿಗೆ. ಇಂಥದ್ದೇ ನೂರಾರು ಬುರುಡೆಗಳು ಧರ್ಮಸ್ಥಳ ಮಣ್ಣಿನಲ್ಲಿ ಅಡಗಿದೆ ಅನ್ನುವಂತ ವಿಚಾರವನ್ನ ಹೇಳ್ತಾ ಬಂದಂತ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಒಂದು ವಿಡಿಯೋ ಬಿಡುಗಡೆ ಆಯಿತು. ಆ ವಿಡಿಯೋದ ಸುತ್ತಲೂ ಕೂಡ ಎಸ್ಐಟಿ ಈಗ ತನಿಖೆಯನ್ನ ನಡೆಸ್ತಾ ಇದೆ. ಎಸ್ಐಟಿ ತನಿಖೆಯಿಂದ ಒಂದಷ್ಟು ಅಂಶಗಳು ಕೂಡ ಈಗ ಹೊರಗೆ ಬರ್ತಾ ಇರೋದು ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಕಾಡಿನಿಂದ ಬುರುಡೆ ತಂದಿರುವಂತಹ ಒರಿಜಿನಲ್ ವಿಡಿಯೋ ಈಗ ಲಭ್ಯ ಆಗ್ತಾ ಇದೆ. ಮನಾಫ್ ಯೂಟ್ಯೂಬ್ನಲ್ಲಿ ಸ್ಫೋಟಕ ವಿಡಿಯೋ ಅಪ್ಲೋಡ್ ಮಾಡಲಾಗಿದೆ. ಈ ಯೂಟ್ಯೂಬರ್ ಮನಾಫ್ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ. ಅದು ಈ ಬುರುಡೆಯ ಒರಿಜಿನಲ್ ವಿಡಿಯೋ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಂದಾನೇ ಎಲ್ಲಾ ಕಡೆಗಳಿಗೂ ಕೂಡ ಈ ವಿಡಿಯೋ ಆನಂತರದಲ್ಲಿ ಹಬ್ಬಿರೋದು, ಹರಡಿಸಿರೋದು. ದಟ್ಟಾರಣ್ಯದಲ್ಲಿ ಶೂಟ್ ಮಾಡಿರುವಂತಹ ವಿಡಿಯೋ ಯಾವ ಅರಣ್ಯ ಪ್ರದೇಶ ಅದು ಅನ್ನುವಂತ ಪ್ರಶ್ನದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಕಾಡಿನಿಂದ ಬುರುಡೆಯನ್ನ ತರಲಾಗಿತ್ತು. ಈ ಧರ್ಮಸ್ಥಳ ಪ್ರಕರಣ ಆರಂಭ ಆಗಿದ್ದೆ ಆ ಒಂದು ಬುರುಡೆಯೊಂದಿಗೆ. ಇಂಥದ್ದೇ ನೂರಾರು ಬುರುಡೆಗಳು ಧರ್ಮಸ್ಥಳ ಮಣ್ಣಿನಲ್ಲಿ ಅಡಗಿದೆ ಅನ್ನುವಂತ ವಿಚಾರವನ್ನ ಹೇಳ್ತಾ ಬಂದಂತ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಒಂದು ವಿಡಿಯೋ ಬಿಡುಗಡೆ ಆಯಿತು. ಆ ವಿಡಿಯೋದ ಸುತ್ತಲೂ ಕೂಡ ಎಸ್ಐಟಿ ಈಗ ತನಿಖೆಯನ್ನ ನಡೆಸ್ತಾ ಇದೆ. ಎಸ್ಐಟಿ ತನಿಖೆಯಿಂದ ಒಂದಷ್ಟು ಅಂಶಗಳು ಕೂಡ ಈಗ ಹೊರಗೆ ಬರ್ತಾ ಇರೋದು ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಕಾಡಿನಿಂದ ಬುರುಡೆ ತಂದಿರುವಂತಹ ಒರಿಜಿನಲ್ ವಿಡಿಯೋ ಈಗ ಲಭ್ಯ ಆಗ್ತಾ ಇದೆ. ಮನಾಫ್ ಯೂಟ್ಯೂಬ್ನಲ್ಲಿ ಸ್ಫೋಟಕ ವಿಡಿಯೋ ಅಪ್ಲೋಡ್ ಮಾಡಲಾಗಿದೆ. ಈ ಯೂಟ್ಯೂಬರ್ ಮನಾಫ್ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ. ಅದು ಈ ಬುರುಡೆಯ ಒರಿಜಿನಲ್ ವಿಡಿಯೋ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಂದಾನೇ ಎಲ್ಲಾ ಕಡೆಗಳಿಗೂ ಕೂಡ ಈ ವಿಡಿಯೋ ಆನಂತರದಲ್ಲಿ ಹಬ್ಬಿರೋದು, ಹರಡಿಸಿರೋದು. ದಟ್ಟಾರಣ್ಯದಲ್ಲಿ ಶೂಟ್ ಮಾಡಿರುವಂತಹ ವಿಡಿಯೋ ಯಾವ ಅರಣ್ಯ ಪ್ರದೇಶ ಅದು ಅನ್ನುವಂತ ಪ್ರಶ್ನೆ